ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತೆ ನಾನು ಈ ಅರ್ಜಿಯನ್ನು ಕೊಟ್ಟಿಲ್ಲ, ನಮಗೆ ರಸ್ತೆ ಸಂಪರ್ಕ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಅರ್ಜಿಯನ್ನು ಕೊಟ್ಟಿದ್ದೆ. ಇದ್ರ ಬಗ್ಗೆ ಮತ್ತೆ ಪರಿಶೀಲನೆ ಮಾಡಿಕೊಂಡು ಮತ್ತೆ ನೀವು ನನಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಉಪವಿಭಾಗಾಧಿಕಾರಿಗಳಿಗೆ ಅರ್ಜಿಯನ್ನು ಹಿಂದಿರುಗಿಸಿದ್ದೇನೆ. ಈ ಮಧ್ಯದಲ್ಲಿ ನಾವು ರಸ್ತೆಯನ್ನು ಕಾಯ್ದಿರಿಸಿರ್ತಕ್ಕಂಥದ್ದು ಸಾರ್ವಜನಿಕ ಉದ್ದೇಶಕ್ಕಾಗಿ ಮತ್ತು ಜೊತೆಗೆ ರೈತರ ಕೃಷಿ ಚಟುವಟಿಕೆಗಳಿಗೆ ಓಡಾಡಲಿಕ್ಕೆ ಬೇಕಾಗಲಿ ಅಂತೇಳಿ ನಾವು ಮಾಡಿದ್ವಿ. ರಸ್ತೆಯನ್ನು ಕಾಯ್ದಿರಿಸಿದ ಮೇಲೆ ಆ ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಷಯ ತಾಲೂಕ್ ಪಂಚಾಯತಿಗೆ ಬರ್ತದೆ. ತಾಲೂಕ್ ಪಂಚಾಯತಿಗೆ ಯಾವುದಾದ್ರು ಒಂದು ಅನುದಾನವನ್ನು ರಿಲೀಸ್ ಮಾಡಿಕೊಂಡು ಅಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕು. ಆದರೆ ನಿನ್ನೆ ನಡೆದಂಥ ಒಂದು ಘಟನೆಯಲ್ಲಿ ನಾನು ತಹಶೀಲ್ದಾರ್ ಅವರಿಗೆ ಈ ಘಟನೆ ನಡೆದ ತಕ್ಷಣವೇ ಅದರ ಒಂದು ವಾಸ್ತವಾಂಶದ ಪರಿಸ್ಥಿತಿ ಏನಿದೆ ಅಂತೇಳಿ ಫೋನ್ ಮಾಡಿ ತಿಳ್ಕೊಂಡಾಗ ಒಬ್ಬ ಖಾಸಗಿ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಮುಂದಾದಾಗ ಇಂಥ ಘಟನೆ ಜರುಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಏಕೆಂದರೆ ಸರ್ಕಾರಿ ಉದ್ದೇಶಕ್ಕಾಗಿ ನಾವು ಕಾಯ್ದಿರಿಸಿದಂಥ ರಸ್ತೆಯನ್ನು ಸರ್ಕಾರದ ವತಿಯಿಂದ ನಿರ್ಮಾಣ ಮಾಡಬೇಕಿತ್ತು. ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇಲ್ಲ. ಈ ಒಂದು ವಿಷಯದ ಅಡಿಯಲ್ಲೇ ಈ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿಯನ್ನು, ಯಾರು ಈ ಥರ ಗುಂಡನ್ನು ಹಾರಿಸಿದ್ದಾರೆ ಆ ವ್ಯಕ್ತಿಯನ್ನು ಈಗಾಗಲೇ ಬಂಧಿಸಿದ್ದಾರೆ, FIR ಕೂಡ ಮಾಡಿದ್ದಾರೆ, ಸೂಕ್ತ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಾನು ತಹಶೀಲ್ದಾರು ಮತ್ತು ACP ಕೂಡ ಹೇಳಿದ್ದೀನಿ, ನಾನು ಏನು ಮತ್ತೆ ಇದನ್ನು ಮರು ಪ್ರಸ್ತಾವನೆ ಸಲ್ಲಿಸ್ರಿ, ನಿಮಗೆ ಬೇಡ ಅಂತ ಹೇಳಿದರೆ ನೀವು ಮರು ಪ್ರಸ್ತಾವನೆ ಸಲ್ಲಿಸ್ರಿ ಅಂತ ಹೇಳಿದ್ದೀನಿ. ಅದ್ರ ಬಗ್ಗೆ ಕೂಡಲೇ ವರದಿಯನ್ನು ತರಿಸ್ಕೊಂಡು ನಾನು ಸೂಕ್ತವಾಗಿರ್ತಕ್ಕಂಥ ಒಂದು ಕ್ರಮವನ್ನು ಜರುಗಿಸಿ. ಈಗಾಗಲೇ ಇಲ್ಲಿವರೆಗೂ ಯಾಕೆ ಬಿಟ್ಟರು ಆ ವಿಷಯ ನೋಡಿ, 2-3 ಸಲ ಹೋದಂಥ ವಿಷಯವನ್ನು ತಾಲೂಕು ಆಡಳಿತ ಅವರೇನೇ ಅವರ ಮನವಿಗಳನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಒಂದು ಶಾಂತಿ ಸಭೆ ಈ ಥರದ್ದೆಲ್ಲ ಮಾಡಿ ಇದರ ಕ್ರಮಗಳನ್ನು ಮಾಡಬೇಡಿ, ಗೊತ್ತೈತಲ್ಲ, ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಡ್ರಿ ಅಂತೇಳಿ ಈ ವಿಷಯಗಳನ್ನು ತಿಳಿಸಿರ್ತಕ್ಕಂಥದ್ದಿದೆ. ಆದರೆ ನಿನ್ನೆ ನಡೆದಂಥ ಸಂದರ್ಭದಲ್ಲಿ ಯಾರ ಗಮನಕ್ಕೂ ಬರೋದಂಗೆ ಏಕಾಏಕಿ ಹೋಗಿದ್ದರಿಂದ ರೈತ ಮುಖಂಡರುಗಳು ಕೂಡ ಏನು ಮಾಡಿದ್ದಾರೆ, ಆ ರಸ್ತೆಯನ್ನು ಸಾರ್ವಜನಿಕರು ಕೂಡ ಇದು ಗೌರ್ಮೆಂಟು ರಸ್ತೆ ಮಾಡಲಿಕ್ಕೆ ಕಾಯ್ದಿರಿಸಿರ್ತಕ್ಕಂಥ ಜಾಗ, ಅದರಲ್ಲಿ ನೀನು ಏಕೆ ಈ ರಸ್ತೆಯನ್ನು ಮಾಡ್ತಿದೀಯಾ ಅಂತಕ್ಕಂಥ ಒಂದು ವಾಗ್ವಾದ ನಡೆದು ಈ ರೀತಿಯ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಗೌರ್ಮೆಂಟ್ ಪರ್ಪಸ್ನಿಂದ ಕಾಯ್ದಿರಿಸಿರ್ತಕ್ಕಂಥ ರಸ್ತೆಗಳನ್ನು ಸರ್ಕಾರದ ವತಿಯಿಂದ ನಾವು ಬೇರೆ ಯಾವುದಾದ್ರು ಅನುದಾನ ಪಡ್ಕೊಂಡು ನಾವು ಮಾಡ್ತೀವಿ. ಆದರೆ ಖಾಸಗಿ ವ್ಯಕ್ತಿಗಳು ಯಾವುದೇ ಅನುಮತಿ ಇಲ್ಲದಲೇ ಮಾಡಿರ್ತಕ್ಕಂಥದ್ದು ತಪ್ಪು. ಹಾಗಾಗಿ ಅವ್ರ ಮೇಲೆ ಜನ ಹೇಳ್ತಿದ್ರೆ ನಮಗೆ ಕ್ರಷರ್ ಬೇಡ, ದಯವಿಟ್ಟು ಕ್ರಷರನ್ನು ಸ್ಟಾಪ್ ಮಾಡಿಸಿ, EC ಕ್ಯಾನ್ಸಲ್ ಮಾಡಿ ಸ್ವಲ್ಪ ಆ ಥರ ಏನಾದ್ರು ಇತ್ತು ಅಂದರೆ ಅದನ್ನು ನಮ್ಮದು ಕಮಿಟಿ ಇದೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಇದೆ. ಆ ಟಾಸ್ಕ್ ಫೋರ್ಸ್ ಕಮಿಟಿಯಲ್ಲಿ ಇಟ್ಬಿಟ್ಟು ಅದನ್ನು ತೀರ್ಮಾನ. ಸರ್, ಈಗ ಖಾಸಗಿ ವ್ಯಕ್ತಿ ರಸ್ತೆ ಮಾಡ್ತಾರೆ. ಈಗ ತಾಲೂಕ್ ಪಂಚಾಯತಿ ವತಿಯಿಂದ ನಾವು ಕಾಯ್ದಿರಿಸಿರ್ತಕ್ಕಂಥ ರಸ್ತೆಯನ್ನು ನಾವು ತಾಲೂಕ್ ಪಂಚಾಯತಿಯವರಿಗೆ ಅದನ್ನು ಮೀಸಲಿರಿಸಿದಾಗ ಅವ್ರ ಮೇಲೆ ಬೇರೆ ಖಾಸಗಿ ವ್ಯಕ್ತಿಗಳು ಏನಾದ್ರು ಬಂದಿದ್ದಾರೆ ಅಂದರೆ ಯಾರು ರಸ್ತೆ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೋ ಅವನು ಅವ್ರ ಮೇಲೆ ಕೇಸ್ ಮಾಡ್ತಾರೆ. ಬಟ್ ಯಾಕೆ ಇದರ ಕ್ರಮ ಕೈಗೊಳ್ಳಿಲ್ಲ ತಗೊಳ್ಬೇಕು. ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡಿದ್ದಾರೆ ಸರ್, ಈ ಹಿಂದೆ ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡಿದ್ದಾರೆ, ಯಾಕೆ ಕ್ರಮ ತಗೊಂಡಿಲ್ಲ ಅಂತ. ಈಗ ಅವ್ರಿಗೆ 3ನೇ ಬಾರಿಗೆ ರಸ್ತೆ ಮಾಡಕ್ಕೆ ಮುಂದಾಗಿದ್ದು, ಈ ಹಿಂದೆ ಇಷ್ಟು ಬಾರಿ ರೈತರು ಧರಣಿ ಮಾಡಿರೋದು ನಿಜ. ಆ ಸಂದರ್ಭದಲ್ಲಿ ಅಲ್ಲಿ ಗಣಿಗಾರಿಕೆಯನ್ನು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಧರಣಿ ಮಾಡಿದ್ದಾರೆ. ರಸ್ತೆ ವಿಷಯಕ್ಕೆ ಅಲ್ಲಿ ಬಂದಿರಲಿಲ್ಲ, ನನ್ನ ಗಮನಕ್ಕೆ ಬಂದಿರಲಿಲ್ಲ. ಗೊತ್ತಾಯ್ತಲ್ಲ, AC-ಗೆ ಅದನ್ನು ಮೆಮೊರಂಡಮ್ ಅನ್ನು ಹಾಕಿಬಿಟ್ಟು AC ಅವರಿಗೆ ನಾವು ಇದು ಪ್ರಸ್ತಾವನೆ ಏನಂದ್ರೆ ಈ ರಸ್ತೆ ಬೇಡ ಅಂತ ಹೇಳ್ತಿದ್ರಲ್ವಾ, ಈ ರಸ್ತೆಯನ್ನು ಬಂದ್ ಮಾಡ್ತಕ್ಕಂಥ ವಿಷಯ ರದ್ದು ಮಾಡೋಂಥ ವಿಷಯದಲ್ಲಿ ಒಂದು ಪ್ರಸ್ತಾವನೆಯನ್ನು ಕಳಿಸ್ರಿ ಅಂತ ಹೇಳಿ ಈಗ ಆಲ್ರೆಡಿ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿಂದ ನಮಗೆ ಮರು ಪ್ರಸ್ತಾವನೆ ಬಂದಿರಲಿಲ್ಲ. ಈಗ ಮರು ಪ್ರಸ್ತಾವನೆ ಬಂದ ಕೂಡಲೇ ಆ ರಸ್ತೆಯನ್ನು ನಾವು ರದ್ದು ಮಾಡಲಿಕ್ಕೆ ಕ್ರಮ. 2021ರಲ್ಲಿ ಆಗಿನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿರ್ಬೋದು ಮತ್ತು ಸಂಬಂಧಪಟ್ಟಂಥ ಇಲಾಖೆಯವರು ಎಲ್ಲ ಇಲಾಖೆಗಳಿಂದ NOC ತೆಗೆದುಕೊಂಡೇ ಮಾಡಿರ್ತಕ್ಕಂಥದ್ದು. ಬಟ್ NOC ಕೊಟ್ಟರು ಸರ್, ನಿಯಮ ಉಲ್ಲಂಘನೆ ಮಾಡಿ NOC ನೋಡೋಣ. ಅದು ಈಗ ಅದನ್ನೇ ನೀವು ಕೇಳ್ತಾ ಇದ್ದೀರಿ. ಈಗ ಆಲ್ರೆಡಿ ಅದು ಅನುಮತಿಯನ್ನು 2021ರಲ್ಲಿ ನೀಡಿರೋದ್ರಿಂದ ಮತ್ತೊಮ್ಮೆ ಅದನ್ನು ಪುನರ್ ಪರಿಶೀಲಿಸ್ತೀವಿ, ಮತ್ತೊಮ್ಮೆ ಸ್ಪಾಟ್ ಇನ್ಸ್ಪೆಕ್ಷನ್ಸ್ ಎಲ್ಲ ಮಾಡಿಸ್ತೀವಿ. ಒಂದು ವೇಳೆ ನಿಯಮಗಳ ಅಡಿಯಲ್ಲಿ ಬಂದಿಲ್ಲ ಅಂದರೆ ಖಂಡಿತವಾಗಿ ಅದನ್ನು ರದ್ದುಪಡಿಸ್ತೀವಿ. ಸರ್, ಈಗ ಒಬ್ಬ ಯಾರೇ ಆಗಲಿ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ಏಕೆಂದರೆ ಎಲ್ಲದಕ್ಕೂ ಕೂಡ ಕಾನೂನಿದೆ, ನಿಯಮಗಳಿರ್ತವೆ. ಆ ಥರ ಏನಾದರೂ ಅವರಿಗೆ ಇತ್ತು ಅಂದರೆ ಅದನ್ನು ಬಗೆಹರಿಸ್ಕೊಳ್ಬೋದಿತ್ತು ಅಥವಾ ಹೇಳ್ಬೋದಿತ್ತು. ಇದು ಯಾವುದನ್ನು ಹೇಳ್ದೇನೆ ಏಕಾಏಕಿ ಆ ಥರ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ತಪ್ಪು. ಸರ್, ರಸಿ ಅವರು ದುಡ್ಡು ಕೊಟ್ಟರೆ ಯಾವ್ದು ಬೇಕಾದ್ರೂ ಕಣ್ಮುಚ್ಕೊಂಡು ಸಹಿ ಹಾಕ್ತಾರೆ ಅಂತ ನೋಡಿ. ನಾನು 1.25 ವರ್ಷ ಆಯ್ತು ಈಗ ಬಂದು. ನಾವಿರ್ತಕ್ಕಂಥದ್ದು ಕಾನೂನು ಮತ್ತು ನಿಯಮಗಳಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಇದ್ದೀವಿ. ಹಾಗಾಗಿ ನಾವು ಇದುವರೆಗೂ ಕೂಡ ಅದೇ ರೀತಿಯೇ ಮಾಡ್ಕೊಂಡು ಬಂದಿರೋದು. ಹಾಗಾಗಿ ನಾವು ಆ ಥರ ಯಾವ್ದಾದ್ರು ಮಾಡಿದರೆ ಗಾಳಿಗೆ ತೂರಿ ನಿಯಮಗಳನ್ನು ಗಾಳಿಗೆ ತೂರಿ ಮಾಡಿರ್ತಕ್ಕಂಥ ಯಾವ ಪ್ರಕರಣಗಳು ಆ ಥರ ಇಲ್ಲ. ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡಿರ್ಬೋದು. ಆದರೆ ಜಿಲ್ಲಾಡಳಿತ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಮತ್ತು ಕಾನೂನು ಮತ್ತು ನಿಯಮಗಳ ಅಡಿಯಲ್ಲಿ ನಾವು ಕೆಲಸ. ಸರ್, ಈ ಘಟನೆ
ಡಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಇಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು.